ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅಂದರೆ ಪೇಪರ್ 1ನಲ್ಲಿ ಕೇಳುವಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪೇಪರ್ 1ನಲ್ಲಿ ಕೇಳುವಂತಹ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆಗಳು ಅತಿ ಸಂಭವನೀಯ ಪ್ರಶ್ನೆಗಳಾಗಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಸೊ ಇದರ ಹಿಂದಿನ ಪ್ರಶ್ನೆಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲೋ ಈ ವಿಡಿಯೋ ಕೆಳಗೆ ಬರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನೋಡಿದ ಕೂಡಲೇ ಆ ವಿಡಿಯೋನು ಕೂಡ ಒಂದ್ಸಾರಿ ಚೆಕ್ಔಟ್ ಮಾಡಿ. ಆ ವಿಡಿಯೋದ ಮುಂದುವರೆದ ಭಾಗ ಇವತ್ತಿನ ಈ ತರಗತಿಯಾಗಿರುತ್ತದೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಹೀಗೆ ಪರಿವರ್ತಿಸಬಹುದು. ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಹೀಗೆ ಪರಿವರ್ತಿಸಬಹುದು. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕಾಂಪೋಸ್ಟ್, ಪ್ಲಾಸ್ಟಿಕ್, ಲೋಹಗಳು, ರಾಸಾಯನಿಕಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಪೋಸ್ಟ್. ಸೊ ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಯಾವ ರೀತಿ ಪರಿವರ್ತಿಸಬಹುದು ಅಂದರೆ ಕಾಂಪೋಸ್ಟ್ಗಳ ಮೂಲಕ ಜೈವಿಕ ವಿಘಟನೆಯ ತ್ಯಾಜ್ಯಗಳನ್ನು ಪರಿವರ್ತಿಸಬಹುದು. ನೆಕ್ಸ್ಟ್ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯು ಕಾರಣವಾಗಬಹುದು. ವಿಟಮಿನ್ ಡಿ ಕೊರತೆಯು ಕಾರಣವಾಗಬಹುದು. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಸ್ಕರ್ವಿ, ರಿಕೆಟ್ಸ್, ರಾತ್ರಿ ಕುರುಡುತನ, ರಕ್ತಹೀನತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ರಿಕೆಟ್ಸ್. ಸೊ ವಿಟಮಿನ್ ಡಿ ಕೊರತೆಯು ಕಾರಣವಾಗುವುದು ಎದರಿಂದ ಅಂದರೆ ರಿಕೆಟ್ಸು ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವಂತಹ ರೋಗವಾಗಿದೆ. ಸೊ ಸ್ಕರ್ವಿ ಅನ್ನೋದು ವಿಟಮಿನ್ ಸಿ ಇಂದ ಬರುವಂತಹ ರೋಗ. ರಾತ್ರಿ ಕುರುಡುತನ ಇದು ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗವಾಗಿರುತ್ತದೆ. ಭೂಮಿಯ ಮಧ್ಯಭಾಗಕ್ಕೆ ವಸ್ತುಗಳನ್ನು ಎಳೆಯುವಂತಹ ಬಲವನ್ನು ಏನೆಂದು ಕರೆಯಲಾಗುತ್ತದೆ? ಭೂಮಿಯ ಮಧ್ಯಭಾಗಕ್ಕೆ ವಸ್ತುಗಳನ್ನು ಎಳೆಯುವಂತಹ ಬಲವನ್ನು ಏನೆಂದು ಕರೆಯಲಾಗುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಘರ್ಷಣೆ, ಗುರುತ್ವಾಕರ್ಷಣೆ, ಉದ್ವೇಗ, ಒತ್ತಡ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುರುತ್ವಾಕರ್ಷಣೆ. ಸೊ ಭೂಮಿಯ ಮಧ್ಯಭಾಗಕ್ಕೆ ವಸ್ತುಗಳನ್ನು ಎಳೆಯುವಂತಹ ಬಲಕ್ಕೆ ನಾವು ಗುರುತ್ವಾಕರ್ಷಣೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಾನ್ಗಳ ಹರಿವು ಇದರಿಂದ ಉಂಟಾಗುತ್ತದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಾನ್ಗಳ ಹರಿವು ಇದರಿಂದ ಉಂಟಾಗುತ್ತದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಋಣಾತ್ಮಕ ಟರ್ಮಿನಲ್ಗೆ ಧನಾತ್ಮಕ, ಧನಾತ್ಮಕ ಟರ್ಮಿನಲ್ಗೆ ಋಣಾತ್ಮಕ, ಎರಡೂ ದಿಕ್ಕುಗಳು ಏಕಕಾಲದಲ್ಲಿ, ಯಾವುದೇ ನಿರ್ದಿಷ್ಟ ನಿರ್ದೇಶನವಿಲ್ಲ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಧನಾತ್ಮಕ ಟರ್ಮಿನಲ್ಗೆ ಋಣಾತ್ಮಕ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಎಲೆಕ್ಟ್ರಾನ್ಗಳ ಹರಿವು ಯಾವ ರೀತಿ ಇರುತ್ತದೆ ಅಂದರೆ ಧನಾತ್ಮಕ ಟರ್ಮಿನಲ್ನಿಂದ ಋಣಾತ್ಮಕ ಕಡೆಗೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಪರಿಸರ ವ್ಯವಸ್ಥೆ ಅಲ್ಲ? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಒಂದು ರೀತಿಯ ಪರಿಸರ ವ್ಯವಸ್ಥೆ ಅಲ್ಲ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಟೆರೆಸ್ಟ್ರಿಯಲ್, ಜಲಚರ, ವೈಮಾನಿಕ, ಸಾಗರ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ವೈಮಾನಿಕ. ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಒಂದು ರೀತಿಯ ಪರಿಸರ ವ್ಯವಸ್ಥೆ ಅಲ್ಲ ಅಂದರೆ ವೈಮಾನಿಕ ಅನ್ನುವಂಥದ್ದು ಪರಿಸರ ವ್ಯವಸ್ಥೆ ಅಲ್ಲ. ಇದನ್ನು ಹೊರತುಪಡಿಸಿ ಟೆರೆಸ್ಟ್ರಿಯಲ್, ಜಲಚರ, ಸಾಗರ ಇವೆಲ್ಲವೂ ಪರಿಸರ ವ್ಯವಸ್ಥೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಸತತ ಟ್ರೋಪಿಕ್ ಮಟ್ಟದಲ್ಲಿ ಮಾಲಿನ್ಯಕಾರಕಗಳ ಸಾಂದ್ರತೆಯನ್ನು ಹೆಚ್ಚಿಸುವಂತಹ ವಿದ್ಯಮಾನವನ್ನು ಹೀಗೆ ಕರೆಯಲಾಗುತ್ತದೆ. ಸತತ ಟ್ರೋಪಿಕ್ ಮಟ್ಟದಲ್ಲಿ ಮಾಲಿನ್ಯಕಾರಕಗಳ ಸಾಂದ್ರತೆಯನ್ನು ಹೆಚ್ಚಿಸುವಂತಹ ವಿದ್ಯಮಾನವನ್ನು ಹೀಗೆ ಕರೆಯಲಾಗುತ್ತದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಜೈವಿಕ ಶೇಖರಣೆ, ಬಯೋಮ್ಯಾಗ್ನಿಫಿಕೇಶನ್, ಯೂಟ್ರೋಪಿಕೇಶನ್, ಬಯೋರೆಮಿಡಿಯೇಷನ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಯೋಮ್ಯಾಗ್ನಿಫಿಕೇಶನ್. ಸೊ ಸತತ ಟ್ರೋಪಿಕ್ ಮಟ್ಟದಲ್ಲಿ ಮಾಲಿನ್ಯಕಾರಕಗಳ ಸಾಂದ್ರತೆಯನ್ನು ಹೆಚ್ಚಿಸುವಂತಹ ವಿದ್ಯಮಾನವನ್ನು ಬಯೋಮ್ಯಾಗ್ನಿಫಿಕೇಶನ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಚಿಪ್ಕೋ ಚಳುವಳಿಯು ಇದರೊಂದಿಗೆ ಸಂಬಂಧ ಹೊಂದಿದೆ. ಚಿಪ್ಕೋ ಚಳುವಳಿಯು ಇದರಿಂದ ಸಂಬಂಧ ಹೊಂದಿದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ
ಅರಣ್ಯ ಸಂರಕ್ಷಣೆ. ಸೊ ಚಿಪ್ಕೋ ಚಳುವಳಿಯು ಇದರೊಂದಿಗೆ ಸಂಬಂಧ ಹೊಂದಿದೆ ಅಂದರೆ ಈ ಚಿಪ್ಕೋ ಚಳುವಳಿಯು ಅರಣ್ಯ ಸಂರಕ್ಷಣೆಗೆ ಸಂಬಂಧವನ್ನು ಹೊಂದಿದೆ. ನೆಕ್ಸ್ಟ್ ಪ್ರಶ್ನೆ, ಜೀವನದ ಮೂಲಭೂತ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ಸೊ ಜೀವನದ ಮೂಲಭೂತ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಪರಮಾಣು, ಅಣು, ಕೋಶ, ಅಂಗಾಂಶ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಕೋಶ. ಸೊ ಜೀವನದ ಮೂಲಭೂತ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವೇ ಕೋಶವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಪವನ ಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತದೆ. ಪವನ ಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತದೆ. ಯಾವುದು ಪವನ ಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಸೌರ ಫಲಕಗಳು, ವಿಂಡ್ ಟರ್ಬೈನ್ಗಳು, ಜಲವಿದ್ಯುತ್ ಆಣೆಕಟ್ಟುಗಳು, ಭೂಶಾಖದ ಸಸ್ಯಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ, ವಿಂಡ್ ಟರ್ಬೈನ್ಗಳು. ಸೊ ಪವನ ಶಕ್ತಿಯನ್ನು ಯಾವುದು ಬಳಸಿಕೊಳ್ಳಲಾಗುತ್ತದೆ ಅಂದರೆ ವಿಂಡ್ ಟರ್ಬೈನ್ಗಳು ಈ ಒಂದು ಪವನ ಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಪ್ರೋಟೀನ್ಗಳು ಇವುಗಳಿಂದ ಮಾಡಲ್ಪಟ್ಟಿದೆ. ಸೊ ಆಪ್ಷನ್ಗಳನ್ನು ನೋಡೋದಾದರೆ ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು, ಅಮೈನೋ ಆಮ್ಲಗಳು, ವಿಟಮಿನ್ಸ್ಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೈನೋ ಆಮ್ಲಗಳು. ಸೊ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಪ್ರಶ್ನೆ, ಪ್ರತಿ ಯೂನಿಟ್ ಸಮಯಕ್ಕೆ ವೇಗದಲ್ಲಿನ ಬದಲಾವಣೆಯನ್ನು ಕರೆಯಲಾಗುತ್ತದೆ. ಸೊ ಯಾವುದನ್ನು ಪ್ರತಿ ಯೂನಿಟ್ ಸಮಯಕ್ಕೆ ವೇಗದಲ್ಲಿನ ಬದಲಾವಣೆ ಎಂದು ಕರೆಯಲಾಗುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ವೇಗ, ಸ್ಥಳಾಂತರ, ವೇಗವರ್ಧನೆ, ಮೊಮೆಂಟಮ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ವೇಗವರ್ಧನೆ. ಸೊ ಪ್ರತಿ ಯೂನಿಟ್ ಸಮಯಕ್ಕೆ ವೇಗದಲ್ಲಿನ ಬದಲಾವಣೆಯನ್ನು ವೇಗವರ್ಧನೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಪ್ರತಿರೋಧದ SI ಘಟಕ ಯಾವುದು? ಸೊ ವಿದ್ಯುತ್ ಪ್ರತಿರೋಧದ SI ಘಟಕ ಯಾವುದು? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಆಂಪಿಯರ್, ವೋಲ್ಟ್, ಓಮ್, ವ್ಯಾಟ್. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಓಮ್. ಸೊ ವಿದ್ಯುತ್ ಪ್ರತಿರೋಧದ SI ಘಟಕ ಓಮ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ವಿಜ್ಞಾನ ಬೋಧನೆಯಲ್ಲಿ ಪ್ರಾಯೋಗಿಕವಾಗಿ ವಿಧಾನಗಳ ಲಕ್ಷಣವಲ್ಲ? ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವುದು ಪರಿಸರ ವಿಜ್ಞಾನ ಬೋಧನೆಯಲ್ಲಿ ಪ್ರಾಯೋಗಿಕ ವಿಧಾನಗಳ ಲಕ್ಷಣವಲ್ಲ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಹ್ಯಾಂಡ್ಸ್ ಆನ್ ಕಲಿಕೆ, ಕ್ಷೇತ್ರ ಪ್ರವಾಸಗಳು, ಉಪನ್ಯಾಸ ಆಧಾರಿತ ಸೂಚನೆ, ಪ್ರಯೋಗ. ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ, ಉಪನ್ಯಾಸ ಆಧಾರಿತ ಸೂಚನೆ. ಸೊ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಪರಿಸರ ವಿಜ್ಞಾನ ಬೋಧನೆಯಲ್ಲಿ ಪ್ರಾಯೋಗಿಕ ವಿಧಾನಗಳ ಲಕ್ಷಣವಲ್ಲ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉಪನ್ಯಾಸ ಆಧಾರಿತ ಸೂಚನೆ. ನೆಕ್ಸ್ಟ್ ಪ್ರಶ್ನೆ, ಸಂಭಾವ್ಯ ಉಪಯುಕ್ತ ವಸ್ತುಗಳ ತ್ಯಾಜ್ಯವನ್ನು ತಡೆಗಟ್ಟಲು ತ್ಯಾಜ್ಯ ವಸ್ತುಗಳನ್ನು ಹೊಸ ಉತ್ಪನ್ನಗಳಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ? ಸೊ ಆಪ್ಷನ್ಗಳನ್ನು ನೋಡೋದಾದರೆ ಮರುಬಳಕೆ, ಕಡಿತ, ಪುನರುತ್ಪಾದನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮರುಬಳಕೆ. ಸೊ ಸಂಭಾವ್ಯ ಉಪಯುಕ್ತ ವಸ್ತುಗಳ ತ್ಯಾಜ್ಯವನ್ನು ತಡೆಗಟ್ಟಲು ತ್ಯಾಜ್ಯ ವಸ್ತುಗಳನ್ನು ಹೊಸ ಉತ್ಪನ್ನಗಳನ್ನಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಯನ್ನು ಮರುಬಳಕೆ ಎಂದು ಕರೆಯಲಾಗುತ್ತದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು. ಸೊ ಖಂಡಿತ ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಹಾಗೆ ಈ ಒಂದು ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.